SIT ಎನ್ನುವಂತಹ ತನಿಖಾ ತಂಡದ ವ್ಯಾಪ್ತಿಗೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಬರೋದಿಲ್ಲ. ಆದರೂ ಕೂಡ ಇವತ್ತು ಸೌಜನ್ಯ ತಾಯಿ ಕುಸುಮಾ ಎನ್ನುವವರು SIT ಅಧಿಕಾರಿಗಳ ಕಚೇರಿಗೆ ಹೋಗಿದ್ದಾರೆ. ಹಾಗಾದ್ರೆ ಯಾಕೆ? ಸೌಜನ್ಯ ಪ್ರಕರಣಕ್ಕೆ ಇದು ಒಂದು ತರಹದ ಹೊಸ ತಿರುವಾದ್ರೆ SIT ಕಚೇರಿಗೆ ಸೌಜನ್ಯ ತಾಯಿ ಹೋಗಿದ್ದಾರೆ. ಬೆಳತಂಗಡಿಯಲ್ಲಿರ್ತಕ್ಕಂತಹ SIT ಕಚೇರಿ, ಅಲ್ಲಿಗಿವತ್ತು ಸೌಜನ್ಯ ತಾಯಿ ಎಂಟ್ರಿ ಕೊಟ್ಟರು. SIT ಅಧಿಕಾರಿಗಳಿಗೆ ಗೌಪ್ಯವಾದ ದೂರನ್ನು ಕೊಟ್ಟಿದ್ದಾರೆ. ಕುಸುಮಾವತಿ ಕೊಟ್ಟ ದೂರನ್ನ ಸ್ವೀಕರಿಸಿಕೊಂಡಿರುವ SIT ಪರಿಶೀಲಿಸಿ ಕ್ರಮ ಎಂದು ಸ್ವೀಕೃತಿ ಪತ್ರ ಕೊಟ್ಟ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು. ಹೆಣಊತ ಪ್ರಕರಣಕ್ಕೂ ಇದು ಒಂತರಹದ ತಿರುವಾಗಿ ಪರಿಣಮಿಸುತ್ತಾ. ಈ ಹಿಂದೆ ಸೌಜನ್ಯ ಕೊಲೆ ಬಗ್ಗೆ ಚಿನ್ನಯ್ಯ ಎನ್ನುವಂತಹ ಸಾಕ್ಷಿದಾರ ಬಾಯ್ಬಿಟ್ಟಿದ್ದ. ಚಿನ್ನಯ್ಯ ವಿರುದ್ಧ ದೂರು ಕೊಟ್ರ ಹಾಗಾದ್ರೆ ಕುಸುಮಾವತಿ ವಿ ಡೋಂಟ್ ನೋ, ಬಟ್ ಒಂದು ಡೆವಲಪ್ಮೆಂಟ್ ಅಂತೂ ಆಗ್ತಾ ಇದೆ. ಆರೋಪಿ ಚಿನ್ನಯ್ಯ SIT ಕಸ್ಟಡಿಯಲ್ಲಿದ್ದಾರೆ. ಈ ವೇಳೆಯೇ ಕುಸುಮಾವತಿ ಎಂಟ್ರಿ ಮಾತ್ರ ಅತ್ಯಂತ ಕುತೂಹಲವನ್ನು ಕೆರಳಿಸಿದೆ. SIT ತನಿಖಾ ತಂಡದ ವ್ಯಾಪ್ತಿಗೆ ಸೌಜನ್ಯ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಒಳಪಡುವುದಿಲ್ಲ. ಆರಂಭದಲ್ಲೇ ಗೃಹ ಇಲಾಖೆ ಸ್ಪಷ್ಟಪಡಿಸಿರ್ತಕ್ಕಂಥ ಅಂಶ ಇದು. ಹಾಗಿದ್ರೂ ಕೂಡ ಸೌಜನ್ಯ ತಾಯಿ ಇವತ್ತು SIT ಕಚೇರಿಗೆ ಹೋದ್ರು. ಯಾಕೆ? ಈ ಹಿಂದೆ ಚಿನ್ನಯ್ಯನ ಅತ್ಯಂತ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಹೇಳಿಕೆ ವೈರಲ್ ಆಗಿತ್ತು. ಅದು SIT ರಚನೆ ಆಗುವುದಕ್ಕೂ ಮುಂಚಿತವಾಗಿ ತೆಗೆದಿಡಲಾದ ಒಂದು ಇಂಟರ್ವ್ಯೂ, ಸಂದರ್ಶನ. ಅದನ್ನು ಆ ಸಂದರ್ಭದಲ್ಲಿ ಯಾಕೆ ವೈರಲ್ ಮಾಡಲಿಲ್ಲ ಅಂತ ಕೇಳಿದ್ರೆ, ಆಗ ಚಿನ್ನಯ್ಯನಿಗೆ ಪ್ರೊಟೆಕ್ಷನ್ ಆಕ್ಟ್ ಇತ್ತು, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್. ಹಾಗಾಗಿ ರಿವೀಲ್ ಮಾಡಕೂಡ್ದು ಅನ್ನುವಂತಹ ನಿರ್ಬಂಧಗಳಿರ್ತವೆ. ಹಾಗಾಗಿ ಆ ಹೇಳಿಕೆ ರಿವೀಲ್ ಆಗಿರಲಿಲ್ಲ. SIT ಅಧಿಕಾರಿಗಳು ಯಾವಾಗ ಆತನನ್ನು ಅಕ್ಯೂಸ್ಡ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೋ, ಕನ್ಸಿಡರ್ ಮಾಡ್ತಾರೋ, ಬಂಧನ ಮಾಡ್ತಾರೋ, ಅರೆಸ್ಟ್ ಮಾಡ್ತಾರೋ, ಆಗಿನಿಂದ ಈ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಆರೋಪಿ ಅಂದ ತಕ್ಷಣ ಆತನಿಗೆ ಯಾವುದೇ ತರಹದ ಆ ಕಾಯ್ದೆ ಅನ್ವಯಿಸೋದಿಲ್ಲ ಎನ್ನುವ ಕಾನೂನಿನ ಅರ್ಥ ಅದು. ಸೊ ಆ ಇಂಟರ್ವ್ಯೂನಲ್ಲಿ ಆತ ಹೇಳ್ಕೊಂಡಿದ್ದ, ಸೌಜನ್ಯಳನ್ನ ಕೊಂದವರು ನನಗೆ ಪರಿಚಯಸ್ಥರು. ಆಕೆ ಸಾಯುವ ಅಥವಾ ಆಕೆಯನ್ನು ಕೊಲೆ ಮಾಡಿದ ಅದೇ ರಾತ್ರಿ ನನಗೆ ಫೋನ್ ಕಾಲ್ ಬಂದಿತ್ತು. ಸೌಜನ್ಯ ಸತ್ತು ಬಿದ್ದಿದ್ರಲ್ಲ, ಅರ್ಥಾತ್ ನಾನು ಅದನ್ನ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಅರ್ಥ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಸೌಜನ್ಯಳನ್ನು ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿ ಇಡಲಾಗಿತ್ತಲ್ಲ ಆ ಸ್ಥಳ, ಅದರ ಕೆಳಗೆಯೇ ಅನೇಕ ಹೆಣಗಳನ್ನು ಹೂತಿದ್ದೆ ಅಂದಿದ್ದ ಆತ. ಅನೇಕ ಹೆಣಗಳನ್ನು ಅದೇ ಸ್ಥಳದಲ್ಲಿ ಹೂತಿದ್ದೆ ಅಂತ ಹೇಳಿದ್ದ ಅದೇ ಸಂದರ್ಶನದಲ್ಲಿ. ಸೊ ಈ ಹೇಳಿಕೆಗಳ ವಿಚಾರವಾಗಿ ಕುಸುಮಾವತಿ ಇವತ್ತು SIT ಅಧಿಕಾರಿಗಳ ಭೇಟಿ ಮಾಡಿದ್ರ. ಅವರ ದೂರು ಗೌಪ್ಯವಾಗಿದೆ. ಆ ಸ್ವೀಕೃತಿ ಪ್ರತಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸ್ವೀಕೃತಿ ಪ್ರತಿ ಅಂತ ಹೇಳಿದ್ರೆ SIT ಅಧಿಕಾರಿಗಳಿಗೆ ಕುಸುಮಾವತಿ ದೂರು ಕೊಡ್ತಾರೆ, ಅದನ್ನು ಸ್ವೀಕರಿಸಿಕೊಂಡಿದ್ದೀವಿ ಅಂಥೇಳಿ ಅವರ ಕಡೆಯಿಂದ ಒಂದು ಕಾಪಿ ಕೊಡಲಾಗುತ್ತೆ, ಸ್ವೀಕೃತಿ ಪ್ರತಿ. ಹಾಗಾದರೆ ಕುಸುಮಾವತಿಯ ಇವತ್ತಿನ ಈ ನಡೆ ಇದೆಯಲ್ಲ, ನಿಜಕ್ಕೂ ಕೂಡ ಹೆಣಊತ ಪ್ರಕರಣಕ್ಕೊಂದು ಹೊಸ ತಿರುವನ್ನು ಕೊಡಬಹುದು. ಚಿನ್ನಯ್ಯ ಇವತ್ತು ಬೇರೆ ಬೇರೆ ತರಹದ ಹೇಳಿಕೆಗಳನ್ನು ಕೊಡ್ತಿರ್ಬೋದು, ಆದರೆ ಇದೇ ವ್ಯಕ್ತಿ ಅಲ್ವಾ ಅವತ್ತು ಸಂದರ್ಶನ ಕೊಟ್ಟಿದ್ದು, ನನಗೆ ಯಾರೂ ಆಮಿಷ ಕೊಟ್ಟಿಲ್ಲ, ನನ್ನನ್ನು ಯಾರೂ ಬಲವಂತ ಮಾಡಿಲ್ಲ, ನನಗೆ ಯಾರೂ ದುಡ್ಡು ಕೊಟ್ಟಿಲ್ಲ, ನನ್ನನ್ನು ಯಾರೂ ಕರ್ಕೊಂಡು ಬಂದಿಲ್ಲ, ನನ್ನನ್ನು ಯಾರೂ ಒತ್ತಾಯ ಪಡಿಸ್ತಾ ಇಲ್ಲ, ಸ್ವ ಇಚ್ಛೆಯಿಂದ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ಅಂಥೇಳಿ ಅದೇ ಅನ್ನ ತಿನ್ನೋ ಬಾಯಲ್ಲೇ ಹೇಳಿದ್ದ ಆತ. ಸೊ ಇವತ್ತು ಆತ ಯೂಟರ್ನ್ ಹೊಡೆದಿರಬಹುದು, ಆದರೆ ಈ ವ್ಯಕ್ತಿ ಕೊಟ್ಟಿರೋ ಹೇಳಿಕೆ ನಮ್ಮ ಕೈಯಲ್ಲಿದೆ ಅಂತ ಹೇಳಿ ಕುಸುಮಾವತಿ ಹೇಳ್ತಾರೆ ಒಂದು ಕಡೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳು ನಿಜಕ್ಕೂ ಕೂಡ ಸೌಜನ್ಯ ಪ್ರಕರಣವನ್ನು ಬೇರೆ ಮಜಲಿನತ್ತ ಕೊಂಡೊಯ್ಯುವಂತಹ ಒಂದು ಡೆವಲಪ್ಮೆಂಟ್ ಆಗಿ ಪರಿವರ್ತನೆ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಇವತ್ತು ಸೌಜನ್ಯ ತಾಯಿ SIT ಕಚೇರಿಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ದೂರು ಸ್ವೀಕರಿಸಿಕೊಂಡು SIT ಅಧಿಕಾರಿಗಳು ಕೂಡ ಸ್ವೀಕೃತಿ ಪ್ರತಿಯನ್ನು ಕುಸುಮಾವತಿಗೆ ವರ್ಗಾಯಿಸಿದ್ದಾರೆ. ಒಟ್ಟಾರೆ ಹೆಣಊತ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರುತ್ತಾ, SIT ಅಧಿಕಾರಿಗಳ ತನಿಖೆ ಮತ್ತಷ್ಟು ತೀವ್ರಗೊಳ್ಳುತ್ತಾ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.